ಅರುಣ್ ಆ್ಯಂಡ್ ವರುಣ್ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅರುಣ್ಗೆ ತುಂಬಾ ಚೆನ್ನಾಗಿರುವಂಥ ವಿಷಯಗಳು ಗೊತ್ತಿರುತ್ತೆ. ಲೈಫಲ್ಲಿ ಯಾವುದೇ ಕಷ್ಟ ಸುಖ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನಿವಾರಿಸಿರುತ್ತೆ ಅಂತ ಹೇಳ್ಬೋದು. ಅದೇ ವರುಣ್ಗೆ ಏನೂ ಗೊತ್ತಿರಲ್ಲ, ಲೈಫಲ್ಲಿ ಏನು ವಿಷಯಗಳನ್ನ ಕಲಿಬೇಕು, ಹಾಗೆ ಯಾವ ವಿಷಯಗಳನ್ನ ತಿಳ್ಕೋಬೇಕು ಮತ್ತು ಯಾವ ಥರ ಲೈಫನ್ನ ತೊಗೊಂಡು ಹೋಗ್ಬೇಕಂತ ಗೊತ್ತಿರಲ್ಲ. ಯಾಕಂತಂದರೆ ಅರುಣ್ಗೆ ತುಂಬಾ ಚೆನ್ನಾಗಿರುವಂಥ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುತ್ತೆ, ಅದೇ ವರುಣ್ಗೆ ಇರಲ್ಲ ಅಂತ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ಲೈಫಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಅಥವಾ ನಮ್ಮ ಲೈಫನ್ನು ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ಸ್ಟ್ರಾಂಗ್ ಮೈಂಡ್ ಸೆಟ್ ಅಂದರೆ ಏನು, ಹಾಗೆ ಆ ಥರ ಸ್ಟ್ರಾಂಗ್ ಮೈಂಡ್ ಸೆಟ್ನ ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕಾಗುತ್ತೆ, ಇಂಪಾರ್ಟೆಂಟಾಗಿ ಯಾವ ವಿಷಯಗಳನ್ನ ಕಲಿಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇದು ಕನ್ನಡದಲ್ಲಿ ಬರ್ತಾರಂಥ ಲೈಫ್ ಚೇಂಜಿಂಗ್ ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಇದು 11ನೇ ಎಪಿಸೋಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಆಲ್ರೆಡಿ ತುಂಬಾ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಇದೆ. ಹಾಗೆ ತುಂಬ ಜನ ವಿಡಿಯೋಗಳನ್ನ ನೋಡಿ ಹರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗಬೇಕು. ಹಾಗೆ ನಾನು ತಿಳಿಸುವಂಥ ವಿಷಯಗಳನ್ನ ನೀವು ಅರ್ಥ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ಹಾಗೆ ಆ ವಿಷಯಗಳನ್ನ ಕಲಿಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಲೈಫಲ್ಲಿ ನಾವು ಏನಾದರೂ ವಿಷಯಗಳನ್ನ ತಿಳ್ಕೋಬೇಕು, ಹಾಗೆ ಏನೋ ವಿಷಯಗಳನ್ನ ಕಲಿಬೇಕು ಮತ್ತು ಅದರಲ್ಲಿ ಸಕ್ಸಸ್ ಆಗಬೇಕಂತಂದರೆ ನಮಗೆ ಮೈಂಡ್ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಬೆಳೆದಿದ್ದೀರಾ ಮತ್ತು ನೀವು ಯಾವ ಥರ ಇಂಪ್ರೂವ್ಮೆಂಟ್ ಆಗಿದ್ದೀರಾ ಅನ್ನೋದಕ್ಕೆ ಮೈಂಡ್ಸೆಟ್ ಮ್ಯಾಟ್ ಆಗುತ್ತೆ ಸ್ನೇಹಿತರೆ. ಈಗ ನೀವು ಯಾವುದೇ ಥರ ಲೈಫಲ್ಲಿ ಕಷ್ಟಪಡ್ತಾ ಇದ್ದೀರಾ ಮತ್ತು ತುಂಬಾ ವಿಚಾರಣೆ ಮಾಡ್ತಾಯಿದ್ದೀರಾ, ಹಾಗೆ ತುಂಬಾ ಒದ್ದಾಡ್ತಾ ಇದ್ದಾರೆ ಅಂದರೂ ಕೂಡ ಅದಕ್ಕೆ ಮೈಂಡ್ಸೆಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮ ಲೈಫಲ್ಲಿ ತುಂಬಾ ಕಷ್ಟಗಳು ಬರ್ತಾ ಇರುತ್ತೆ, ತುಂಬಾ ಒದ್ದಾಡ್ತಾ ಇರ್ತೀವಿ. ಹಾಗೆ ಏನಾದರೂ ಮಾಡಬೇಕಂತಂದರೆ ಲೈಫಲ್ಲಿ ಏನು ಮಾಡಬೇಕಂತ ಕ್ಲಾರಿಟಿ ಇರಲ್ಲ. ಹಾಗೆ ಯಾವುದೇ ವಿಷಯಗಳನ್ನ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಯಾವ ಥರ ಕಂಟಿನ್ಯೂ ಮಾಡಬೇಕು, ಹಾಗೆ ಯಾವ ಥರ ಎಂಡ್ ಮಾಡಬೇಕಂತ ಗೊತ್ತಿರಲ್ಲ ಅಂತ ಹೇಳ್ಬೋದು. ಇದೇ ನಿಮ್ಮ ಲೈಫಲ್ಲಿ ನಿಮ್ಗೆ ಏನಾದರೂ ತುಂಬ ಸ್ಟ್ರಾಂಗ್ ಆಗಿರುವಂಥ ಮೈಂಡ್ಸೆಟ್ ಇತ್ತು ಅಂತಂದರೆ ಎಲ್ಲ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಹಾಗೆ ನೀವು ಅನ್ಕೊಳ್ಳೋ ಥರ ವಿಷಯಗಳನ್ನ ನಿಭಾಯಿಸೋಕ್ಕಾಗುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಫಸ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಲೈಫನ್ನ ಆದಷ್ಟು ಸಮುದ್ರ ಥರ ಮಾಡ್ಕೋಬೇಕಾಗುತ್ತೆ. ಅಂದರೆ ತುಂಬ ಸಿಂಪಲ್ ಆಗಿ ಸಮುದ್ರ ಎಲ್ಲನೂ ಡಿಸಾಲ್ವ್ ಮಾಡುತ್ತೆ, ಹಾಗೆ ಎಲ್ಲನೂ ಅಟ್ರಾಕ್ಟ್ ಮಾಡುತ್ತೆ, ಹಾಗೆ ಎಲ್ಲನೂ ತುಂಬ ಚೆನ್ನಾಗಿ ಥ್ರೋ ಮಾಡುತ್ತೆ ಅಂತ ಹೇಳ್ಬೋದು. ಸಮುದ್ರಕ್ಕೆ ಎಲ್ಲ ಗೊತ್ತಿರುತ್ತೆ, ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಬಿಸಾಕಬೇಕು, ಹಾಗೆ ಯಾವುದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ಮತ್ತು ಯಾವುದಕ್ಕೆಲ್ಲ ನಾವು ಜೀವ ಕೊಡ್ಬೋದು, ಹಾಗೆ ಯಾವುದಕ್ಕೆಲ್ಲ ಆಶ್ರಯ ಕೊಡ್ಬೋದು, ಯಾವುದಕ್ಕೆಲ್ಲ ಬಿಸಾಕ್ಬೋದು, ಹಾಗೆ ಯಾವುದೆಲ್ಲ ವೇಸ್ಟ್ ಅಂತೆಲ್ಲ ಗೊತ್ತಿರುತ್ತೆ. ಸೊ ಅದೇ ಥರ ಸ್ನೇಹಿತರೆ, ನಿಮ್ಮ ಲೈಫಲ್ಲಿ ಎಲ್ಲನೂ ಕಲೀರಿ, ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ. ಹಾಗೆ ಯಾವ ವಿಷಯಗಳನ್ನ ತಿಳ್ಕೊಬಾರ್ದು ಮತ್ತು ಯಾವುದು ನಮಗೆ ವೇಸ್ಟು, ಹಾಗೆ ಯಾವುದನ್ನು ತುಂಬಾ ನಾವು ಚೆನ್ನಾಗಿ ಥ್ರೋ ಮಾಡ್ಬೇಕು ಅನ್ನೋದನ್ನು ಕಲಿಬೇಕಾಗುತ್ತೆ. ಅಂದರೆ ಲೈಫಲ್ಲಿ ಎಲ್ಲ ಥರ ವಿಷಯಗಳು ನಡೀತಾ ಇರುತ್ತೆ, ಎಲ್ಲ ಥರ ವಿಷಯಗಳು ತಿಳ್ಕೊತಾ ಇರ್ತೀವಿ. ಹಾಗೆ ತುಂಬ ಥರದ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲನೂ ನಾವು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ ಅಂತ ಹೇಳ್ಬೋದು. ಎಲ್ಲನೂ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಇದರಿಂದನೇ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ನಾವೆಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋದಾಗ ಅಥವಾ ಎಲ್ಲನೂ ನಾವು ನಿವಾಸಕ್ಕೆ ಟ್ರೈ ಮಾಡಿದಾಗ ಲೈಫಲ್ಲಿ ತುಂಬಾ ಜಂಕ್ ಆಡ್ ಆಗ್ತಾ ಬರುತ್ತೆ. ನಾವೇನು ಮಾಡಬೇಕು, ಏನು ಕಲಿಬೇಕಂತ ಗೊತ್ತಾಗಲ್ಲ. ಅದರಿಂದನೇ ಲೈಫಲ್ಲಿ ತುಂಬಾ ಫ್ರಸ್ಟ್ರೇಷನ್ ಇರುತ್ತೆ, ಹಾಗೆ ತುಂಬಾ ಟೆನ್ಷನ್ ಇರುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಸ್ನೇಹಿತರೆ, ಒಂದು ಸಮುದ್ರ ಯಾವ ಥರ ಕಸ ಕಡ್ಡಿಗಳನ್ನ ಬಿಸಾಕುತ್ತಲ್ಲ, ಅದೇ ಥರ ನಿಮ್ಮ ಲೈಫಲ್ಲಿ ಇರುವಂಥ ಕಸ ಕಡ್ಡಿಗಳನ್ನ ಅಷ್ಟು ಬಿಸಾಕಿ ಟ್ರೈ ಮಾಡಿ. ಅಂದರೆ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಯಾವ್ದು ಬೇಕಾಗಿದೆ, ಯಾವ್ದು ಬೇಡ ಅಂತ. ಬೇಡವಾಗಿರೋದನ್ನು ಬಿಸಾಕಿ ಆದಷ್ಟು ಬೇಕಾಗಿರೋದನ್ನು ಜಾಸ್ತಿ ಸೆಕ್ಯೂರ್ ಮಾಡ್ಕೋತಾ ಬನ್ನಿ. ಇದರಿಂದ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರುವಂಥ ಆರ್ಗನೈಸೇಷನ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಲೈಫನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಹಾಗೆ ನೀವು ಅನ್ಕೊಳ್ಳೋಂಥ ವಿಷಯಗಳನ್ನ ಮಾತ್ರ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಲೈಫಲ್ಲಿ ಇರುವಂಥ ಅಷ್ಟೇ ಟೆನ್ಷನ್ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಲೈಫಲ್ಲಿ ಏನು ಕಲಿಬೇಕು, ಏನು ಕಲಿಬಾರ್ದು ಅನ್ನೋಂಥ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಲೈಫಲ್ಲಿ ಏನನ್ನ ಬಿಡಬೇಕಾಗುತ್ತೆ, ಹಾಗೆ ಯಾವ ವಿಷಯಗಳನ್ನ ಹೊರಗೆ ಹಾಕಬೇಕಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆವಾಗ ಮಾತ್ರ ನಮ್ಮ ಮೈಂಡ್ ತುಂಬಾ ಕ್ಲೀನ್ ಆಗಿರುತ್ತೆ ಮತ್ತು ನಾವು ತುಂಬಾ ರಿಫ್ರೆಶ್ ಆಗಿರ್ತೀವಿ ಅಂತ ಹೇಳ್ಬೋದು. ಇದರಿಂದ ಮಾತ್ರ ನಮ್ಮ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗಿ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಲೈಫಲ್ಲಿ ಈಗ ಯಾರಾದರೂ ಬರ್ತಾ ಇದ್ದಾರೆ ಅಥವಾ ಯಾರಾದರೂ ಹೋಗ್ತಾ ಇದ್ದಾರೆ ಅಂತಂದರೆ ಅವರಿಂದ ನಾವೇನು ಮಾಡ್ತೀವಿ, ಕೆಲವೊಂದು ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಅವ್ರಿಗೆ ನಾವೇನಾದರೂ ಕೊಟ್ಟಿವಿ ಅಂತಂದರೆ ಅಥವಾ ಏನಾದರೂ ಒಂದು ವಿಷಯಗಳನ್ನ ತಿಳಿಸಿದ್ವಿ ಅಂತಂದರೆ ನಮಗೂ ರಿಯಾಕ್ಟ್ ಆಗಬೇಕು, ಹಾಗೆ ನಮಗೂ ರಿಪ್ಲೇಸ್ ಬರಬೇಕು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಸೊ ಇದು ನಮ್ಮ ಲೈಫಲ್ಲಿ ತುಂಬಾ ನಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ಈಗ ನಾವು ಯಾರಿಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು, ಅಥವಾ ಅವ್ರು ಅದನ್ನು ಕೊಡಬೇಕಂತ. ಸೊ ಅದೇನಾದರೂ ನಮಗೆ ಆಗಲಿಲ್ಲ ಅಥವಾ ನಮಗೆ ಅದ್ರ ಆ ಲೆವೆಲಿಗೆ ರೀಚ್ ಆಗಲಿಲ್ಲ ಅಂತಂದರೆ ನಮಗೆ ತುಂಬಾ ಹರ್ಟ್ ಆಗ್ತಾ ಬರುತ್ತೆ. ಹಾಗೆ ತುಂಬಾ ನೆಗೆಟಿವ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನಾನೆಲ್ಲ ಕೊಟ್ಟೆ ಅಥವಾ ನಾನೆಲ್ಲ ತಿಳಿಸಿದೆ, ನಾನೆಲ್ಲ ವಿಷಯಗಳನ್ನ ಹೇಳ್ಕೊಟ್ಟು ಕೂಡ ನನಗೆ ಆ ವ್ಯಕ್ತಿ ಏನೂ ತಿಳಿಸ್ತಾ ಇಲ್ಲ, ಅಥವಾ ಏನೋ ನನಗೆ ಕರೆಕ್ಟಾಗಿ ನಡ್ಕೋತಾ ಇಲ್ಲ, ಹಾಗೆ ನನಗೆ ಬೇಕಾಗಿರುವಂಥ ಬಿಹೇವಿಯರ್ ಮಾಡ್ತಾ ಇಲ್ಲ ಅಂತ. ಯಾಕಂದರೆ ಲೈಫಲ್ಲಿ ತುಂಬ ಜನ ಬರ್ತಾ ಇರ್ತಾರೆ, ತುಂಬ ಜನ ಹೋಗ್ತಾ ಇರ್ತಾರೆ. ಆ್ಯಂಡ್ ಅವರಿಂದ ನಾವು ಏನೋ ಪಡ್ಕೋಬೇಕಂತಂದರೆ ಅವ್ರಿಗೆ ನಾವು ಆ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಕೊಟ್ಟಿರಬೇಕಾಗತ್ತೆ. ಹಾಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲ್ಗೆ ಇರುತ್ತೆ ಅಂತಂದರೆ ಕೆಲವರು ಏನು ಕೊಟ್ಟರು ಕೂಡ ಸಮಾಧಾನ ಆಗ್ತಾರಲ್ಲ. ಅಂದರೆ ಏನೋ ಒಂದು ಸಿಗಬೇಕು, ಏನೋ ಒಂದು ಪಡ್ಕೋಬೇಕು, ಹಾಗೆ ಏನೋ ಒಂದು ವಿಷಯಗಳನ್ನು ತಿಳ್ಕೋಬೇಕಂತ. ಸೊ ಇದರಿಂದ ಏನಾಗುತ್ತೆ, ನಾವು ಅನ್ಕೊಂಡಂಥ ಲೆವೆಲ್ಗೆ ಯಾರೋ ಒಬ್ಬರು ವ್ಯಕ್ತಿ ನಮಗೆ ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ಆಟೋಮೆಟಿಕಲಿ ಹರ್ಟ್ ಆಗುತ್ತೆ. ಹಾಗೆ ಇರೋಂಥ ಸಮಾಧಾನ, ನೆಮ್ಮದಿ ಎಲ್ಲ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಲೈಫಲ್ಲಿ ನೀವು ಚೆನ್ನಾಗಿರಬೇಕು, ಹಾಗೆ ನಿಮ್ಮ ಮೈಂಡ್ಸೆಟ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಂದ್ರೆ ಆದಷ್ಟು ಜನಕ್ಕೆ ಎಲ್ಲ ವಿಷಯಗಳನ್ನು ತಿಳಿಸೋದನ್ನು ಮಾಡ್ತಾ ಬನ್ನಿ. ಹಾಗೆ ಏನೋ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ, ನನಗೆ ಅವ್ರು ಅದನ್ನು ಕೊಡಬೇಕು, ಇವರು ಇದನ್ನು ಕೊಡಬೇಕು, ಹಾಗೆ ರಿಯಾಕ್ಟ್ ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದರಿಂದ ನಮ್ಮ ಲೈಫಲ್ಲಿರುವಂಥ ನೆಮ್ಮದಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಮೈಂಡ್ಸೆಟ್ ತುಂಬಾ ವೀಕ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ಆದಷ್ಟು ಲೈಫಲ್ಲಿ ಇನ್ನು ಮುಂದೆ ಯಾವುದೇ ವಿಷಯನ ನೀವು ತಿಳಿಸಿದ್ರೆ ಅಥವಾ ಯಾವುದೇ ವಿಷಯಗಳನ್ನು ಕೊಟ್ಟರು, ಇನ್ ಕೇಸ್ ನೀವು ಯಾರಿಗಾದ್ರೂ ಹಣ ಕೊಟ್ಟರು ಕೂಡ ಅದನ್ನು ಮನಸ್ಸಾರೆ ಕೊಟ್ಟು ಖುಷಿಪಡಿ.
ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ, ಈಗ ಏನೋ ಒಂದನ್ನು ಕೊಟ್ಟಿರ್ತೀರ ಅಥವಾ ಯಾವುದೊಂದು ವಿಷಯನ ತಿಳಿದುಕೊಟ್ಟಿರ್ತೀರ, ಆಮೇಲೆ ಅದನ್ನು ನಾವು ಇನ್ನೊಬ್ರಿಗೆ ಕೊಟ್ಟಿಲ್ಲ ಅಂದ್ಕೊಂಡು ಮರೆತುಬಿಡಿ. ಈ ಥರ ಮಾಡೋದ್ರಿಂದ ನಮಗೆ ಮುಂದೆ ಏನಾದರೂ ಪಡ್ಕೋಬೇಕು ಅಥವಾ ಅವರಿಂದ ಏನೋ ಪಡಿಬೇಕು ಅಥವಾ ಏನೋ ಒಂದು ವಿಷಯ ತಿಳ್ಕೋಬೇಕು ಅಥವಾ ಏನೋ ಒಂದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋಂಥ ಮನೋಭಾವ ಇರೋಲ್ಲ ಸ್ನೇಹಿತರೆ. ಇದರಿಂದ ನಮ್ಮ ಮನಸ್ಸಲ್ಲಿರುವಂಥ ನೆಮ್ಮದಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಏನೋ ಕೊಟ್ಟಿದ್ದೀನಿ, ನನಗೆ ರಿಟರ್ನ್ ಬರಬೇಕು ಅನ್ನೋಂಥ ಫೀಲಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಟಿಪ್ನ ಫಾಲೋ ಮಾಡೋದನ್ನ ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ. ನಾವು ಲೈಫಲ್ಲಿ ತುಂಬಾ ವರ್ಕ್ ಮಾಡ್ತಾಯಿರ್ತೀವಿ ಆ್ಯಂಡ್ ತುಂಬಾ ವರ್ಕ್ ಮಾಡಬೇಕಂತ ಪ್ಲಾನಿಂಗ್ಸ್ ಇಟ್ಕೊಂಡು ವರ್ಕ್ ಮಾಡ್ತಾಯಿರ್ತೀವಿ ಸ್ನೇಹಿತರೆ. ಕೆಲವೊಮ್ಮೆ ಹೆಂಗಾಗಿರುತ್ತೆ ಅಂದರೆ, ಲೈಫಲ್ಲಿ ಏನೋ ಒಂದು ಮಾಡಬೇಕಂತ ಹೋಗಿರ್ತೀವಿ, ಅದು ಇನ್ನೊಂದು ಏನೋ ಆಗಿರುತ್ತೆ. ಅಥವಾ ಕೆಲವೊಮ್ಮೆ ಪ್ಲಾನಿಂಗ್ಸ್ ಇಟ್ಕೊಂಡಿರ್ತೀವಿ, ಬಟ್ ಅದನ್ನು ಕರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬೋದು. ಇನ್ನೂ ಕೆಲವೊಮ್ಮೆ ಹೆಂಗಾಗಿರುತ್ತೆ ಅಂತಂದರೆ, ತುಂಬಾ ತಲೆಯಲ್ಲಿ ಇಟ್ಕೊಂಡು ವಿಷಯಗಳನ್ನ ಒದ್ದಾಡ್ತಾ ಇರ್ತೀವಿ, ತುಂಬಾ ವರ್ಕ್ ಮಾಡಬೇಕು, ಹಾಗೆ ತುಂಬಾ ಪ್ಲಾನಿಂಗ್ಸ್ ಇಟ್ಕೋಬೇಕಂತ. ಬಟ್ ಈ ಥರದಾಗ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಯಾವುದೊಂದು ಚಾನ್ಸ್ ಸಿಕ್ತು ಅಥವಾ ಯಾವುದೊಂದು ಆಪರ್ಚುನಿಟಿ ಬಂತು ಅಂತಂದರೆ ಅಲ್ಲಿ ಕಂಪ್ಲೀಟಾಗಿ ನಿಮ್ಮ ಪರ್ಫಾರ್ಮೆನ್ಸ್ನ ಕೊಟ್ಬಿಡಿ. ಅಂದರೆ ಈಗ ಯಾವುದೊಂದು ಮದುವೆಗೆ ಹೋಗಿರ್ತೀರ ಅಥವಾ ಯಾವುದೊಂದು ಫಂಕ್ಷನ್ ಹೋಗಿರ್ತೀರ, ಅಲ್ಲಿ ನಿಮ್ಗೆ ಏನೋ ಒಂದು ಹಾಡೋವಂಥ ಅವಕಾಶ ಸಿಕ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಂಡು ಆದಷ್ಟು ಹಾಡೋಕ್ಕೆ ಟ್ರೈ ಮಾಡಿ. ಮತ್ತು ಡ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ತಂದರೆ ತುಂಬ ಚೆನ್ನಾಗಿ ಕುಣಿದು ಕುಪ್ಪಳಿಸ್ಬಿಡಿ. ಹಾಗೆ ಯಾವುದೊಂದು ಅವಕಾಶ ಸಿಕ್ತು ಅಂದರೆ ಕತೆ ಹೇಳೋದಾಗಿರ್ಬೋದು ಅಥವಾ ಜೋಕ್ ಮಾಡೋದಾಗಿರ್ಬೋದು ಅಥವಾ ತುಂಬ ಜೋರಾಗಿ ನಗೋವಂಥ ಅವಕಾಶ ಸಿಕ್ಕರೂ ಕೂಡ ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಲೈಫಲ್ಲಿರೋಂಥ ಸ್ಟ್ರೆಸ್ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಎಮೋಷನ್ಸ್ ಎಲ್ಲ ಹೊರಗಡೆ ಬಂದಾಗ ಆಟೋಮೆಟಿಕಲಿ ನಾವು ತುಂಬಾ ಲೈಟಾಗಿ ಫೀಲ್ ಮಾಡ್ತೀವಿ. ಹಾಗಾಗಿ ಆದಷ್ಟು ನಿಮ್ಮ ಲೈಫಲ್ಲಿ ನೀವಾಗಿರೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಅಂದರೆ ಕುಣಿಯೋಂಥ ಟೈಮಲ್ಲಿ ಕುಣಿದ್ಬಿಡಿ, ಖುಷಿಯಾಗಿರೋಂಥ ಟೈಮಲ್ಲಿ ಖುಷಿಯಾಗಿಟ್ಬಿಡಿ. ಹಾಗೆ ಅಳೋವಂಥ ಟೈಮ್ ಬಂತಂದರೆ ಆಟೋಮೆಟಿಕಲಿ ಥಿಂಕ್ ಮಾಡದೆ ಹತ್ಬಿಡಿ ಸ್ನೇಹಿತರೆ. ಇದರಿಂದ ನಮ್ಮ ಒಳಗಡೆ ಇರೋಂಥ ಸ್ಟ್ರೆಸ್ ಆಚೆ ಬರುತ್ತೆ. ಹಾಗೆ ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥ ಕ್ಲಾರಿಟಿ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಲೈಫಲ್ಲಿ ಏನಾಗಿರುತ್ತೆ ಅಂದರೆ, ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಆ್ಯಂಡ್ ಅದರಲ್ಲಿ ಕೆಲವು ಫ್ರೆಂಡ್ಸ್ ಯಾವ ಥರ ಇರ್ತಾರೆ ಅಂದರೆ, ತುಂಬ ವರ್ಷಗಳಿಂದ ನಮಗೆ ಫ್ರೆಂಡ್ಶಿಪ್ ಇರುತ್ತೆ. ಹಾಗೆ 10-15 ವರ್ಷ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀವಿ. ಆ್ಯಂಡ್ ಇಂಥವ್ರ ಮಧ್ಯೆ ಏನಾಗ್ತಾ ಇರುತ್ತೆ ಅಂತಂದರೆ, ನಮಗೆ ಆವಾಗ ಜಗಳ ಆಗ್ತಾ ಇರುತ್ತೆ, ಮತ್ತು ಮನಸ್ತಾಪಗಳಾಗ್ತಾ ಇರುತ್ತೆ, ಅಥವಾ ಯಾವುದೊಂದು ವಿಷಯಕ್ಕೆ ಸುಮ್ಮನೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹಾಗೆ ಅವ್ರ ಬಗ್ಗೆ ನಮಗೆ ನಾಲೆಜ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಅದು ಅಲ್ಲದೆ ಅವ್ರ ಬಗ್ಗೆ ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈ ಕಾರಣಕ್ಕೇ ಚಿಕ್ಕ ಪುಟ್ಟ ವಿಷಯಗಳನ್ನ ತೆಗೆದು ದೊಡ್ಡದು ಮಾಡ್ತಾ ಇರ್ತಾರೆ. ಆ್ಯಂಡ್ ಕೆಲವೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಮ್ಮೆ ಮನಸ್ತಾಪಗಳು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಇದು ಎಲ್ಲರಲ್ಲೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವರಲ್ಲಿ ಮಾತ್ರ ಆಗ್ತಾ ಇರುತ್ತೆ. ಸೊ ಆ ಥರ ಫ್ರೆಂಡ್ಶಿಪ್ನ ಆದಷ್ಟು ಕಟ್ ಮಾಡ್ತಾ ಬನ್ನಿ. ಯಾಕಂತಂದರೆ ನೀವು ನೆಮ್ಮದಿ ಆಗಿರಬೇಕು, ಹಾಗೆ ನಿಮ್ಮ ಮೈಂಡ್ಸೆಟ್ನ ಸ್ಟ್ರಾಂಗ್ ಆಗಿಟ್ಕೋಬೇಕಂದ್ರೆ ಜಾಸ್ತಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊ ಹೋಗ್ಬೇಡಿ. ಹಾಗೆ ಅದಷ್ಟು ಜಾಸ್ತಿ ಜನ ಫ್ರೆಂಡ್ಸ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಟೈಮ್ ಎನರ್ಜಿ ವೇಸ್ಟ್ ಆಗುತ್ತೆ, ಹಾಗೆ ನಿಮ್ಮ ಮನಿ ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ಕಮ್ಮಿ ಜನ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಈ ರೇರ್ ಟರ್ಮ್ ರಿಲೇಷನ್ಶಿಪ್ ಅಂತಂದರೆ ತುಂಬ ನಾರ್ಮಲ್ ಆಗಿ ತುಂಬ ನ್ಯಾಚುರಲ್ ಆಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಈಗ ಯಾರೋ ಫ್ರೆಂಡ್ಸ್ ಬರ್ತಾ ಇರ್ತಾರೆ, 1 ತಿಂಗಳು 2 ತಿಂಗಳು ಫ್ರೆಂಡ್ ಆಗಿರ್ತಾರೆ, ಮತ್ತು ಆಮೇಲಿಂದ ಅವ್ರಿಗೂ ನಮಗೂ ಮಾತು ಕಮ್ಮಿ ಆಗ್ತಾ ಇರುತ್ತೆ, ಮತ್ತು ನಮ್ಮ ಫ್ರೆಂಡ್ಶಿಪ್ ತುಂಬಾ ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಫ್ರೆಂಡ್ಶಿಪ್ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂತಂದರೆ ವರ್ಷಾನುಗಟ್ಟಲೆ ನಮ್ಮ ಜೊತೆ ಇದ್ದು ನಮ್ಮನ್ನು ಅರ್ಥ ಮಾಡ್ಕೊಳ್ದಿರೋಂಥ ಫ್ರೆಂಡ್ಸ್ಗಿಂತ 1 ತಿಂಗಳು ಅಥವಾ 1 ವಾರ ಫ್ರೆಂಡ್ಸ್ ಆಗಿರೋದು ತುಂಬಾ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಸ್ನೇಹಿತರೆ ಆದಷ್ಟು ಈ ಥರ ಫ್ರೆಂಡ್ಶಿಪ್ಗೆ ಜಾಸ್ತಿ ಬೆಲೆ ಕೊಟ್ಟು ಬನ್ನಿ. ಹಾಗೆ ಆದಷ್ಟು ಹೊಸ ಜನರಿಂದ ಜಾಸ್ತಿ ವಿಷಯಗಳನ್ನ ಕಲೆಕ್ಟ್ ಮಾಡಿ, ಹಾಗೆ ಆದಷ್ಟು ಬರುವಂಥ ಜನರಿಂದ ವಿಷಯಗಳನ್ನ ಕಲೆಕ್ಟ್ ಮಾಡಿ. ತುಂಬ ಥರ ಜನ ಬರ್ತಾ ಇರ್ತಾರೆ ಆ್ಯಂಡ್ ತುಂಬ ಥರ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಹಾಗೆ ಅವರ ಪರ್ಸನಾಲಿಟಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲ ನೋಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ನೀವೇನೋ ಕಲಿಬೋದಾಗುತ್ತೆ, ಹಾಗೆ ಆ ವಿಷಯಗಳನ್ನ ತಿಳ್ಕೊಬೋದಾಗುತ್ತೆ, ಮತ್ತು ಅವರಿಂದ ನಿಮ್ಮ ಲೈಫಲ್ಲಿ ನೀವೇನೋ ತೊಗೋಬೋದಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಆಮೇಲಿಂದ ನಿಮ್ಮ ಮೆಂಟಾಲಿಟಿ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಹಾಗೆ ನಿಮ್ಮ ಪರ್ಸನಾಲಿಟಿ ಬಿಲ್ಡ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನಾವು ಸ್ಟ್ರಾಂಗ್ ಆಗಿದ್ದೀವಿ ಆ್ಯಂಡ್ ನಮ್ಮ ಮೈಂಡ್ಸೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಮಾಡಿಸ್ಬೇಕು ಜನಕ್ಕೆ ಅಂತಂದರೆ ನೀವು ಅದನ್ನು ಹೇಳದೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಅಂದರೆ ನಿಮ್ಗೆ ಏನೋ ಗೊತ್ತು, ಯಾವುದೋ ಒಂದು ವಿಷಯ ತಿಳ್ಕೊಂಡಿದ್ದೀರಾ ಅಂತ ನೀವು ಅವ್ರಿಗೆ ಅರ್ಥ ಮಾಡಿಸಿದ್ರೆ ಆಟೋಮೆಟಿಕಲಿ ನಿಮ್ಮನ್ನು ಸ್ಟ್ರಾಂಗ್ ಅನ್ಕೋತಾರೆ, ಹಾಗೆ ನಿಮ್ಮ ಮೈಂಡ್ಸೆಟ್ ತುಂಬಾ ವೀಕ್ ಆಗಿಲ್ಲ ಅಂತ ಅನ್ಕೋತಾರೆ ಅಂತ ಹೇಳ್ಬೋದು. ಇದೊಂದು ಸೈಕಾಲಜಿ ಟ್ರಿಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಏನಂದರೆ ಈಗ ನಾವು ಜಾಸ್ತಿ ಜನಕ್ಕೆ ಮಾತಾಡಿ ವಿಷಯಗಳನ್ನ ತಿಳಿಸೋದಕ್ಕಿಂತ ಅವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕಾಗುತ್ತೆ, ಹಾಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡಬೇಕಾಗುತ್ತೆ. ಹಾಗೆ ನಿಮ್ಮ ಒಳಗಡೆ ಏನೋ ಒಂದು ಟ್ಯಾಲೆಂಟ್ ಇದೆ ಅನ್ನೋಂಥದ್ದು ಗೊತ್ತಾಯ್ತು ಅಂದರೆ ಆಟೋಮೆಟಿಕಲಿ ಜನಕ್ಕೆ ನಿಮ್ಮ ಮೆಂಟಾಲಿಟಿ ಏನು ಅಂತ ಗೊತ್ತಾಗುತ್ತೆ, ಹಾಗೆ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ಆದಷ್ಟು ಹೊಸ ವಿಷಯಗಳನ್ನ ತಿಳ್ಕೊತಾ ಬನ್ನಿ, ಹೊಸ ವಿಷಯಗಳ ಕಡೆ ಟ್ರೈ ಮಾಡ್ತಾ ಬನ್ನಿ. ಹಾಗೆ ಆದಷ್ಟು ಚಾನ್ಸ್ ಸಿಕ್ಕಾಗ ಆ ಥರ ವಿಷಯಗಳನ್ನ ಜನಕ್ಕೆ ತಿಳಿಸೋಕೆ ಟ್ರೈ ಮಾಡಿ. ಈ ಥರ ಆಯ್ತಂದರೆ ಆಟೋಮೆಟಿಕಲಿ ನಿಮ್ಮ ಮೈಂಡ್ಸೆಟ್ ಯಾವ ಥರ ಇದೆ ಮತ್ತು ನಿಮ್ಮ ಪರ್ಸನಾಲಿಟಿ ಯಾವ ಥರ ಇದೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೀವು ತುಂಬ ವಿಷಯಗಳನ್ನ ಕಲಿಬೇಕಾಗುತ್ತೆ, ಹಾಗೆ ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಹಾಗೆ ತುಂಬ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ, ಹಾಗೆ ತುಂಬ ವಿಷಯಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದರಿಂದ ಮಾತ್ರ ನೀವು ತುಂಬ ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗುತ್ತೆ, ಹಾಗೆ ತುಂಬ ಜನಕ್ಕೆ ಸರ್ಪ್ರೈಸ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಅದು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸಲ್ಲಿ ತುಂಬ ಜನ ಇರ್ತಾರೆ, ಏನಂದರೆ ಲೈಫಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥ ಕ್ಲಾರಿಟಿ ಇರಲ್ಲ ಸ್ನೇಹಿತರೆ. ಸೊ ಅಂಥವ್ರಿಗೆ ನೀವು ಈ ವಿಡಿಯೋ ಶೇರ್ ಮಾಡಿದ್ರೆ
ಲೈಫಲ್ಲಿ ಏನೋ ಒಂದು ಮಾಡ್ಬೋದು ಅನ್ನೋಂಥ ಹೋಪ್ ಬರುತ್ತೆ. ಹಾಗೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಮುಂದೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಹಾಗೆ ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಮತ್ತು ಯಾವ ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಅವೆಲ್ಲ ನೋಡಬೇಕಂದ್ರೆ ಜಸ್ಟ್ ನನ್ನ ಚಾನಲ್ಗೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಬನ್ನಿ. ಇದರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಾಲೆಜ್, ಮೋಟಿವೇಷನ್ ಹಾಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ಮುಂದೆ ಹಾಕುವಂಥ ವಿಡಿಯೋಸ್ ನೀವು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಆವಾಗ ಮಾತ್ರ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ನಿಮಗೆ ವಿಡಿಯೋ ನೋಡಿದ್ಮೇಲೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲಿಗೂ ಒಳ್ಳೆಯದಾಗಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.